ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಆಸ್ಟ್ರೋ ತಾರಿಣಿ ಮಾತಾಡ್ತಾ ಇರೋದು. ಈ ದಿನ ನದಿಗಳ ಬಗ್ಗೆ ಹೇಳ್ತೀನಿ. ಯಾವ ಯಾವ ನದಿಗಳಲ್ಲಿ ಸ್ನಾನ ಮಾಡೋದ್ರಿಂದ ಏನೇನು ಲಾಭಗಳಾಗುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಯಮುನಾ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಆರೋಗ್ಯ ಸಮಸ್ಯೆಗಳು ಕಮ್ಮಿ ಆಗ್ತಾ ಬರುತ್ತೆ. ನೋಡಿ, ತುಂಬಾ ಆರೋಗ್ಯ ಸಮಸ್ಯೆ ಇರೋರು ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ಬನ್ನಿ, ಖಂಡಿತವಾಗ್ಲೂ ಆರೋಗ್ಯ ಸಮಸ್ಯೆ ಕಮ್ಮಿ ಆಗ್ತಾ ಬರುತ್ತೆ. ಹಾಗೆ ಗಂಗಾ ನದಿಯಲ್ಲಿ ಯಾರಿಗೆಲ್ಲ ಮೋಕ್ಷ ಬೇಕು ಅಂತವರು ಗಂಗಾ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಮೋಕ್ಷ ಲಭಿಸುತ್ತೆ. ಹಾಗೆ ಪಶ್ಚಿಮ ವಾಹಿನಿಯಲ್ಲಿ ನಾವು ಪಿತೃಗಳಿಗೆ ದರ್ಪಣವನ್ನು ಕೊಡಬೇಕಾದ್ರೆ ಪಶ್ಚಿಮ ವಾಹಿನಿಯಲ್ಲಿ ಸ್ನಾನ ಮಾಡಿ ಪಿತೃಗಳಿಗೆ ದರ್ಪಣ ಕೊಡೋದ್ರಿಂದ ಪಿತೃಗಳಿಗೆ ಮೋಕ್ಷವನ್ನು ಕೊಟ್ಟ ಹಾಗಾಗತ್ತೆ. ಹಾಗೆ ತಿರುಪತಿಯಲ್ಲಿ ಇರುವಂತಹ ಸುವರ್ಣಮುಖಿ ನದಿ, ಅಲ್ಲಿ ಸ್ನಾನ ಮಾಡೋದ್ರಿಂದ ಅದು ಉತ್ತರಾಭಿಮುಖವಾಗಿ ಹರಿಯೋದ್ರಿಂದ ಅಲ್ಲಿ ಹಣದ ಹರಿವು ಹೆಚ್ಚಾಗಿ ಆಗುತ್ತೆ. ಈ ನದಿಗಳಲ್ಲಿ ಸ್ನಾನ ಮಾಡೋದ್ರಿಂದ ನಿಮ್ಮ ಪಾಪಕರ್ಮಗಳ ಜೊತೆಯಲ್ಲಿ ಹಣದ ಹರಿವು, ಮೋಕ್ಷ, ಆರೋಗ್ಯ ಎಲ್ಲವೂ ಕೂಡ ಲಭಿಸುತ್ತೆ. ಇದನ್ನ ಪ್ರತಿಯೊಬ್ಬರು ವರ್ಷದಲ್ಲಿ ಒಮ್ಮೆಯಾದ್ರೂ ಈ ನದಿಗಳಲ್ಲಿ ಸ್ನಾನ ಮಾಡಿ ಬನ್ನಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.